ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆಕಾಯಿ ಚಾಪ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಬಿಗಿನರ್ ಯೂಟ್ಯೂಬರ್, ಪ್ಲೀಸ್ ಸಪೋರ್ಟ್ ಮೀ. ವಿಡಿಯೋ ನೋಡಿ ಏನಾದ್ರು ಮಿಸ್ಟೇಕ್ ಇದ್ದರೆ ಹೇಳಿ. ನುಗ್ಗೆಕಾಯಿ ಚಾಪ್ಸು ಹೆಂಗಿತ್ತು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಚೆನ್ನಾಗಿದ್ರು ಹೇಳಿ, ಚೆನ್ನಾಗಿಲ್ಲ ಅಂತಂದ್ರು ಹೇಳಿ. ಈ ನುಗ್ಗೆಕಾಯಿ ಚಾಪ್ಸು ಚಪಾತಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ, ಅನ್ನ ಮುದ್ದೆಗೂ ಚೆನ್ನಾಗಿರುತ್ತೆ. ನಾನು ಮುದ್ದೆ ಜೊತೆ ತೋರಿಸ್ತಾ ಇದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ನೋಡಿ. ನೋಡೋಣ ಇದು ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ಏನು ಬೇಕು ಅಂತ ನೋಡೋಣ. ಫಸ್ಟ್ಗೆ ನುಗ್ಗೆಕಾಯಿನ ನೀಟಾಗಿ ಸಿಪ್ಪೆನ ತೆಗ್ದು ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ತೆಗೀರಿ ಸಿಪ್ಪೆನ, ಜಾಸ್ತಿ ತೆಗಿಬೇಡಿ. ಟೊಮೊಟೊ 3 ತಗೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ 2 ತಗೊಂಡಿದ್ದೀನಿ ದಪ್ಪ ದಪ್ಪದು. ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಒಣ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ನೀವು ಹಸಿ ಕರ್ಬೇವಿನ ಸೊಪ್ಪಿದ್ರೆ ಹಸಿ ಕರ್ಬೇವಿನ ಸೊಪ್ಪು ತಗೋಬೋದು, ಅದು ಆಪ್ಷನಲ್. ಬೇಕಾದರೆ ಎಣ್ಣೆ, ಸಾಸಿವೆ, ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಟನ್ ಸಾಂಬಾರು ಪುಡಿ ತಗೊಂಡಿದ್ದೀನಿ ನಾನು, 2 ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಬಾಣಲಿಗೆ. ಒಂದು ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಕರ್ಬೇವಿನ ಸೊಪ್ಪು ಬೇಕಾದ್ರೆ ನೀವು ಆಪ್ಷನಲ್ ಬೇಕಾದ್ರೆ ಹಾಕೊಳ್ಳಿ, ಒಗ್ಗರಣೆಗೆ ಅಂತ ನಾನು ಹಾಕೊಂಡಿರೋದು ಅಷ್ಟೇ. ಇಲ್ಲಾಂದರೆ ಸ್ಕಿಪ್ ಮಾಡಿ, ಸಾಸಿವೆನೇ ಸಾಕು. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ನೀವು ಉದ್ದುದನ್ನು ಕಟ್ ಮಾಡ್ಕೋಬೋದು. ಎಣ್ಣೆನೂ ಅಷ್ಟೇ, ನಿಮಗೆ ಕೊಬ್ಬರಿ ಎಣ್ಣೆ ಬೇಕಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಯೂಸ್ ಮಾಡೋದು ಫ್ರೀಡಮ್ ಆಯಿಲ್. ಈರುಳ್ಳಿ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡಿ, ಪಿಂಕಿಶ್ ಗೋಲ್ಡ್ ಬರಲಿ ಕಲರು. ನೆಕ್ಸ್ಟ್ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಂದಮೇಲೆ. ಗ್ರೇವಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೊಟೊನ ಹೆಚ್ಚಾಗಿ ಕೊಟ್ಕೊಳ್ಳಿ. ಗ್ರೇವಿ ಕಮ್ಮಿ ಬೇಕು ಅಂದರೆ ಟೊಮೊಟೊ ಈರುಳ್ಳಿ ಕಮ್ಮಿ ಹಾಕೊಳ್ಳಿ. ಗ್ರೇವಿ ಜಾಸ್ತಿ ಬೇಕು ಅಂದರೆ ಟೊಮೊಟೊ ಈರುಳ್ಳಿ ಜಾಸ್ತಿ ಹಾಕೊಳ್ಳಿ. ಗ್ರೇವಿ ಕ್ವಾಂಟಿಟಿ ಯಾವ ಥರ ಬೇಕು ಆ ಥರ ನೀಟಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊನೂ ಅಷ್ಟೇ, ನೀವು ಉದ್ದುದಕ್ಕೆ ಟೊಮೊಟೊ ಕಟ್ ಮಾಡ್ಕೊತೀನಿ, ಟೊಮೊಟೊ ನೀವು ಉದ್ದುದಕ್ಕೆ ಕಟ್ ಮಾಡ್ಕೊಬೋದು. ಇನ್ನೂ ಸಣ್ಣಗೆ ಬೇಕು ಅಂದರೆ ಇನ್ನೂ ಸಣ್ಣಗೂ ಕಟ್ ಮಾಡ್ಕೊಬೋದು ನೀವು. ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಟೊಮೊಟೊ ಬೇಯಲಿ ಅಂತ ಬೇಗನೆ ಹಾಕಿದ್ದೀನಿ ನಾನು. ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಟೊಮೊಟೊನೂ ಅಷ್ಟೇ ಮೆತ್ತಗಾಗಬೇಕು. ನೋಡಿ ಟೊಮೊಟೊ ಎಣ್ಣೆ ಎಲ್ಲ ಯಾವ ಥರ ಕಾಣಿಸ್ತೈತೆ ಅಂತ. ಇವಾಗ ನಾನು ಆ್ಯಡ್ ಮಾಡ್ಕೊತಾಯಿದ್ದೀನಿ ನುಗ್ಗೆಕಾಯಿನ. ನನ್ನ ನುಗ್ಗೆಕಾಯಿ ಎಲ್ಲ ಎಳ್ಸಾಗೈತೆ. ಈಗ ನುಗ್ಗೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ನುಗ್ಗೆಕಾಯಿ ಆರಾಮಾಗಿ ಸಿಕ್ಕುತ್ತೆ. ಬೇಸಿಗೆಗಾಲದಲ್ಲಿ ನುಗ್ಗೆಕಾಯಿ ಅದು ಒಂಥರ ಸೀಸನಲ್ಲಿ ಸಿಕ್ಕುತ್ತೆ ಎಲ್ಲ ಟೈಮಲ್ಲೂ. ಇವಾಗ ನುಗ್ಗೆಕಾಯಿ ಆದರೆ ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿ ನೀರು. ಈಗ ನೆಕ್ಸ್ಟು ಮಟನ್ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನು. ಒಂದು 3 ಸ್ಪೂನ್ ಆ್ಯಡ್ ಮಾಡ್ಕೊತಾಯಿದ್ದೀನಿ. ನೋಡಿ ಅದನ್ನು ಫ್ರೈ ಮಾಡ್ಕೊತಾಯಿದ್ದೀನಿ ನೀಟಾಗಿ. ನೀರು ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನು. ನೆಕ್ಸ್ಟು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನಾನು. ನೋಡಿ ಎಷ್ಟು ಹಾಕಿದ್ದೀನಿ ನೀರನ್ನ ಅಂತ. ಕುದಿಯಕ್ಕೆ ಬಿಟ್ಟಿದ್ದೀನಿ ನಾನು. ಇವಾಗ ನೀವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಇಡ್ಬೋದು, ಪ್ಲೇಟ್ ಮುಚ್ಚತಾನೆ ಇಡ್ಬೋದು, ಆಪ್ಷನಲ್. ನಿಮಗೆ ಯಾವ ಥರ ಬೇಕು ಆ ಥರ ಬೇಯಿಸ್ಕೊಳ್ಳಿ. ಒಟ್ಟಿನಲ್ಲಿ 20 ನಿಮಿಷ ಬೇಯಿಸ್ಕೊಳ್ಳಿ. ಎಳೆದಾಗಿರೋದ್ರಿಂದ 20 ನಿಮಿಷನೇ ಸಾಕು. ಆಮೇಲೆ ಖಾರದ ಪುಡಿ ಸ್ಮೆಲ್ಲು ಹೋಗಬೇಕು. 20ರಿಂದ 30 ನಿಮಿಷ ಮ್ಯಾಕ್ಸಿಮಮ್. ನೆಕ್ಸ್ಟ್ ಕಾಯಿ ತುರಿ ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನು. ಕಾಯಿ ತುರಿನ ಅಷ್ಟೇ ನೀಟಾಗಿ ತಿರುಗ್ತಾಯಿದ್ದೀನಿ ನಾನು. ನೋಡಿ ಅವಾಗಲೇ ಕುದಿ ಬರೋಕ್ಕೆ ಶುರು ಆಯಿತು. ಹುಷಾರು, ಆರೋ ಚಾನ್ಸಸ್ ಇರುತ್ತೆ. ಬಾಣಲಿನ ಒಂದು ಸ್ವಲ್ಪ ಆರುತ್ತೆ. ಇವಾಗ ಕುದ್ದಿ ಎಣ್ಣೆ ಮತ್ತು
ಗೊಜ್ಜು ಯಾವ ಥರ ಸಪ್ರೇಟಾಗೈತೆ ನೋಡಿ. ಆವಾಗವಾಗ ಅಲ್ಲೇ ತಿರುಗ್ತಾಯಿರಿ, ನುಗ್ಗೆಕಾಯಿ ಬೇಯಬೇಕಲ್ವ, ಇಲ್ಲಾಂದರೆ ಹಿಡಿಯೋ ಚಾನ್ಸಸ್ ಇರುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ. ಆವಾಗ ಫ್ಲೇಮ್ ಬೇಕಾದ್ರೆ ನೀವು ಕಮ್ಮಿ ಇಟ್ಟರು ಸರಿನೇ, ಸಿದ್ದೋಗ್ದಿರಂಗೆ ನೋಡ್ಕೊಳ್ಳಿ. ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ನಾನು ಈ ಥರ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ತೆಳ್ಳಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಚೆನ್ನಾಗಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮುಂದೆ ಯಾವ ವಿಡಿಯೋ ಬೇಕು ಅಂತೇಳಿ, ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತಲೂ ಹೇಳಿ. ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದರೆ ಹೇಳಿ, ಇಂಪ್ರೂವ್ ಮಾಡ್ಕೊತೀನಿ. ನನ್ನ ಬಿಗಿನರ್ ಯೂಟ್ಯೂಬರ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನನ್ನ ಚಾನಲ್ಗೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಯಾವ್ದು ಬೇಕು ಅಂತಲೂ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.